ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಾಗ, ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತದೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ. ರಾಜಕಾರಣದಾಗ ಅದರಲ್ಲಿ ದೇಶದೊಳಗೆ ನಡ್ತೈತಿ, ಎಲ್ಲ ನಡ್ತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡಿ, ನಾವು ತಲೆ ಕೆಡಿಸೋಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ತಾವೊಂದು ವಿಶ್ವಾಸ ಇಟ್ಕೊಂಡವ್ರು. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸಿರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರಿ. 5 ವರ್ಷ ಲೆಕ್ಕದಾಗ ಏನಾದ್ರು ತಕ್ಕಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದಿದ್ದು ನಮ್ಮನ್ನು ಕೇಳ್ಬೋದು, ಎಲ್ಲರೂ ತಕ್ಕಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗೈತಂದ್ರೆ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟೋದಂತಾರೆ, ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕಬೇಡ್ರಿ. ಕಾಗಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇಳ, ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚನ್ ಜಾರಕಿಹೊಳಿ ಇರ್ತಾರೋ, ಎಲ್ಲ ಮೀಟಿಂಗ್ದಾಗ ಬಲ್ಚನ್ ಇವ್ರಿಗೇನು ಸಂಬಂಧ ತಿದ್ದುಕೊಂಡಾಕಂದ್ರೆ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಭಾಳ ವಿಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ, ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ನಾವ, ಮೀಟಿಂಗ್ನಾಗ ನಾವ, ಮತ್ತು ಯಾರು ಹೋಗೋರಿ ಬೇಕಾದ್ರೆ ಮಾಡಿ ನಾ ತಲೆ ಎಲ್ಲ ಚಾಲೂ ಇದೆ. ಯಾಕಂದ್ರೆ ನಾಳೆ ಈಗ ನೋಡಿ ನೀವೊಂದು ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಗದಿ ಪಾಪ ಪ್ರತಿಯೊಂದು ಎಲ್ಲ